ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಎಜೆಲಿ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ಎಜೆಲಿ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಅಂಡ್ ಅವರ ಫೋಟೋಸ್ಗಳು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಎಜೆಲಿ ಅವರು ಓಲ್ಡ್ ಫೋಟೋನ ಮತ್ತೊಮ್ಮೆ ಮಾಡಿದ್ದಾರೆ ರಾಕ್ಸಿನಿ ಪ್ರೀಸ್ ಅವರ ಜೊತೆ ಸೇರ್ಕೊಂಡು. ನೀವು ಇಲ್ಲಿ ನೋಡ್ತಾ ಇರಬಹುದು ಮೆಮೊರಿನ ರೀಕ್ರಿಯೇಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ ಸಿಎಂ ಪಂಕ್ ಎಜೆಲಿ ಹಾಗೆ ರಾಕ್ಸಿನಿ ಪ್ರೀಸ್ ಅವ್ರನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಏನೇ ಆಗಲಿ ಅದ್ಭುತವಾದ ಟೈಮ್ ನ ನಮ್ಮ ಸಿಎಂ ಪಂಕ್ ಅವರು ಈಗ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂಡ್ ಇಡೀ ಪ್ರಪಂಚದಲ್ಲೇ ತುಂಬಾನೇ ಹ್ಯಾಪಿ ಆದ ಮೆನ್ನು ಈಗ ಸದ್ಯಕ್ಕೆ ನಮ್ಮ ಸಿಎಂ ಪಂಕ್ ಅವರು. ಯಾಕಂದ್ರೆ ಅವರನ್ನ ಕಾಪಾಡೋದಕ್ಕೆ ತನ್ನ ವೈಫ್ ಡಬ್ಲ್ಯೂ ಗೆ ರಿಟರ್ನ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟೈಲರ್ ಬ್ರೀಸ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ನೆನಪಿರ್ತಾರೆ ಅಂತ ಅನ್ಕೋತೀನಿ. 2018-19 ಟೈಮ್ ಅಲ್ಲಿ ಟೈಲರ್ ಬ್ರೀಸ್ ಅವರು ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ಅಂದ್ರೆ ಅವರ ಎಂಟ್ರೆನ್ಸ್ ಯಾವ ರೀತಿ ಇತ್ತು ಅಂದ್ರೆ ಒಂದು ಸೆಲ್ಫಿ ಸ್ಟಿಕ್ ನ ಇಟ್ಕೊಂಡು ಬರೋರು ತನ್ನ ವಿಡಿಯೋ ಮಾಡ್ಕೊಂಡು, ಅದು ಅವರ ಐಕಾನಿಕ್ ಎಂಟ್ರಿ ಆಗಿತ್ತು. ಅಂಡ್ ಫಂಡಾಂಗೋ ಜೊತೆ ಇವರ ಟ್ಯಾಗ್ ಟೀಮ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಬ್ರಿಜಾಂಗೋ ಅಂತ ನೆನಪಿರುತ್ತೆ ಅಂತ ಅನ್ಕೋತೀನಿ. ಅಂಡ್ ಈಗ ಇವರ ರಿಟರ್ನ್ ನಮಗೆ NXT ಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ನಡೆದಂತಹ NXT ಶೋ ಅಲ್ಲಿ ಇವರು ತನ್ನ ಓಲ್ಡ್ ಗಿಮಿಕ್ ಸೆಲ್ಫಿ ಗಿಮಿಕ್ ನ ತಗೊಂಡು ಬಂದಿದ್ದಾರೆ. ಅಂಡ್ ಅದೇ ರೀತಿ ಎಂಟ್ರಿನೂ ಕೂಡ ಇವರು ನಿನ್ನೆ NXT ಗೆ ಮಾಡಿದ್ದಾರೆ. ಗೊತ್ತಿಲ್ಲ ಇವರ ಪಾಸಿಬಲ್ ಫ್ಯೂಚರ್ ಏನಾಗಿರುತ್ತೆ ಅಂತ. ಸದ್ಯಕ್ಕೆ ಇವರನ್ನ ನೋಡಿ ಖುಷಿ ಅಂತೂ ಖಂಡಿತವಾಗ್ಲೂ ಆಯ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಾಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ರಾಕ್ ಅವರ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನಾನು ಕೂಡ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ತಿಳಿಸಿದ್ದೆ. ರಾಕ್ ಅವರು ಸಿಕ್ಕಾಪಟ್ಟೆ ಸಣ್ಣ ಆಗಿದ್ದಾರೆ, ಅವರು ಮಸಲ್ ಲಾಸ್ ನ ಮಾಡಿದ್ದಾರೆ ಅಂತ. ಅಂಡ್ ಈಗ ರಾಕ್ ಅವರೇ ಅದ್ರ ಬಗ್ಗೆ ವಿಚಾರಣೆಯನ್ನ ತಿಳಿಸಿದ್ದಾರೆ. ಅವ್ರು ಹೇಳ್ತಾರೆ, ನನ್ನ ಬಾಡಿಯಲ್ಲಿ ತುಂಬಾನೇ ತೊಂದರೆಗಳಾಗಿತ್ತು ಅಂಡ್ ನನಗೆ ಊಟ ಅರಗ್ತಾ ಇರಲಿಲ್ಲ ಅಂಡ್ ಅದಕ್ಕೋಸ್ಕರ ನಾನು ಮಸಲ್ ಲಾಸ್ ನ ಮಾಡ್ಕೋಬೇಕಾಯ್ತು. ಅಷ್ಟೇ ಅಲ್ಲ, ಮುಂದೆ ಬರುವಂತಹ ಒಂದು ಪ್ರಾಜೆಕ್ಟಿಗೂ ಕೂಡ ಇದು ನನಗೆ ಹೆಲ್ಪ್ ಮಾಡುತ್ತೆ. ಅಲ್ಲಿ ನಾನು ಒಂದು ಇದೇ ರೀತಿ ಸಣ್ಣಗೆ ಇರುವಂತಹ ಪಾತ್ರನ ಮಾಡ್ತಾ ಇದ್ದೀನಿ ಅಂಡ್ ಅದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂಡ್ ಅದರಿಂದನೇ ನಾನು ಸಣ್ಣ ಆದೆ ಅಂತ ನಮ್ಮ ರಾಕ್ ಅವರು ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನೇ ಆಗಲಿ ಗೈಸ್, ಎಷ್ಟೇ ದುಡ್ಡಿದ್ರು ಕೂಡ ತನ್ನ ಬಾಡಿ ತನ್ನ ಕಂಟ್ರೋಲ್ ಅಲ್ಲಿ ಇರಬೇಕು ಅಂಡ್ ಅದನ್ನೇ ನಮ್ಮ ರಾಕ್ ಅವರು ತಿಳಿಸಿದ್ದಾರೆ. ಮೊದಲನೇದಾಗಿ ನಿಮ್ಮ ಬಾಡಿ ನಿಮಗೆ ತುಂಬಾನೇ ಇಂಪಾರ್ಟೆಂಟ್, ಮಿಕ್ಕಿದ್ದೆಲ್ಲ ನೆಕ್ಸ್ಟ್. ಯಾಕಂದ್ರೆ ಬಾಡಿ ಇದ್ರೇನೆ ಅಲ್ವಾ ನಾವು ಏನಾದ್ರೂ ಮಾಡೋದಕ್ಕೆ ಸಾಧ್ಯ ಅಂತ ನಮ್ಮ ರಾಕ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು RVD ಬಗ್ಗೆ, ರಾವೆನ್ ಡ್ಯಾಮ್ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ರಾವೆನ್ ಡ್ಯಾಮ್ ಅವರು ಜಾನ್ ಸಿನಾ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ಅಲ್ಲಿ ನನ್ನ ಜೊತೆನೂ ಕೂಡ ಜಾನ್ ಸಿನಾ ಅವರು ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬೇಕಾಗಿತ್ತು. ಇವನ್ ಡಬ್ಲ್ಯೂ ಅವರು ಡಿಸ್ಕಷನ್ಸ್ ಕೂಡ ನಡೆಸಿದ್ರು. ಬಟ್ ಅದಾದ್ಮೇಲೆ ಈ ಒಂದು ಪ್ಲಾನ್ಸ್ ಗಳನ್ನ ಕ್ಯಾನ್ಸಲ್ ಮಾಡಲಾಯಿತು. ಯಾಕಂದ್ರೆ ನನ್ನ ಹಾಗೆ ಜಾನ್ ಸಿನಾ ಅವರ ನಡುವೆ ತುಂಬಾನೇ ಹಿಸ್ಟ್ರಿ ಇದೆ ಅಂಡ್ ಅದರಿಂದ ಈ ಒಂದು ರಿಟೈರ್ಮೆಂಟ್ ಟೂರ್ ಅಲ್ಲಿ ನನ್ನ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಆಗಿದ್ದಿದ್ರೆ ಚೆನ್ನಾಗಿರೋದು. ಬಟ್ ಡಬ್ಲ್ಯೂ ಅವರು ನನ್ನ ಜೊತೆ ಜಾಸ್ತಿ ಇದ್ರ ಬಗ್ಗೆ ಡಿಸ್ಕಷನ್ಸ್ ನ ಮಾಡೋದಕ್ಕೆ ಬರಲಿಲ್ಲ ಅಂಡ್ ಎಂಡಿಂಗ್ ಅಲ್ಲಿ ಆ ಒಂದು ಪ್ಲಾನ್ಸ್ ನೇ ಕ್ಯಾನ್ಸಲ್ ಮಾಡಿದ್ರು ಅಂತ ನಮ್ಮ RVD ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಮ್ಯಾಚ್ ಆಗಿದ್ರೆ ಚೆನ್ನಾಗಿರೋದು. ಲಾಸ್ಟ್ ಟೈಮ್ ನಾವು RVD ಅವ್ರನ್ನ ಯಾವುದೋ ಒಂದು ಸತಿ ರಾಯಲ್ ರಂಬಲ್ ಅಲ್ಲಿ ನೋಡಿದ್ದು ಅಷ್ಟೇ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಮ್ಯಾಚ್ ಆಗಿದ್ದಿದ್ರೆ ಚೆನ್ನಾಗಿರೋದು, ಬಟ್ ಏನ್ ಮಾಡೋದಕ್ಕಾಗುತ್ತೆ, ಡಬ್ಲ್ಯೂ ಅವರೇ ಇಂಟ್ರೆಸ್ಟ್ ನ ತೋರಿಸಲಿಲ್ವಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನಮಗೆ ಡಿಸೆಂಬರ್ 13ನೇ ತಾರೀಕು ಬಾಸ್ಟನ್ ಅಲ್ಲಿ ಆಗ್ಬೇಕಾಗಿತ್ತು. ಬಟ್ ಈಗ ಡಿಸೆಂಬರ್ 13ನೇ ತಾರೀಕು ವಾಷಿಂಗ್ಟನ್ DC ಗೆ ಆ ಒಂದು ಮ್ಯಾಚ್ ಶಿಫ್ಟ್ ಆಗಿದೆ ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಬಿಡ್ ನ ಮಾಡ್ತಾ ಇದ್ರಂತೆ ಯಾವ ಸಿಟಿಯಲ್ಲಿ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ಆಗಬೇಕು ಅಂತ. ಅಂಡ್ ಆ ಒಂದು ಬಿಡ್ಡಿಂಗ್ ಅಲ್ಲಿ ಬಾಸ್ಟನ್ ಸೋತೋದ್ರಂತೆ, ವಾಷಿಂಗ್ಟನ್ DC ಗೆಲ್ತಂತೆ ಅಂಡ್ ಅದಕ್ಕೋಸ್ಕರ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ವಾಷಿಂಗ್ಟನ್ DC ಗೆ ಶಿಫ್ಟ್ ಆಗಿದೆ. ಅಂಡ್ ಇದಾದ್ಮೇಲೆ ಫ್ಯಾನ್ಸ್ ಗಳ ಔಟ್ರೇಜ್ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ನಿಮಗೆ ಗೊತ್ತಿರಬಹುದು ಬಾಸ್ಟನ್ ನಮ್ಮ ಜಾನ್ ಸಿನಾ ಅವರ ಹೋಮ್ ಗ್ರೌಂಡ್ ಅಂಡ್ ಅಲ್ಲೇ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ಆಗಬೇಕು ಅನ್ನೋದು ಫ್ಯಾನ್ಸ್ ಗಳ ಆಸೆ ಆಗಿತ್ತು. ಬಟ್ ಡಬ್ಲ್ಯೂ ಅವರು ದುಡ್ಡಿಗೋಸ್ಕರ ಬಾಸ್ಟನ್ ನಿಂದ ಶಿಫ್ಟ್ ಮಾಡಿ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನ ವಾಷಿಂಗ್ಟನ್ DC ಗೆ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಎಷ್ಟು ದುಡ್ಡು ಬೇಕು ಅಂತ ಫ್ಯಾನ್ಸ್ ಗಳು ಈಗ ಡಬ್ಲ್ಯೂ ಮೇಲೆ ಕಿರ್ಚಾಟ ಕೂಗಾಟ ಎಲ್ಲ ಮಾಡ್ತಾ ಇದ್ದಾರೆ. ಏನೇ ಆಗಲಿ ಇದೆಲ್ಲದೂ ಕೂಡ TKO ಡಿಸಿಷನ್. ಇನ್ನ ಒಂದು ಸ್ಟಾರ್ಟ್ ಬಗ್ಗೆ ಮಾತಾಡೋದಾದ್ರೆ 2025 ಪ್ರತಿಯೊಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೂ ಕೂಡ ನಮ್ಮ ಜಾನ್ ಸಿನಾ ಅವರು ಮೈನ್ ಇವೆಂಟ್ ಅಲ್ಲಿ ಕಾಣಿಸ್ಕೊಂಡಿದ್ರು, ಎಕ್ಸೆಪ್ಟ್ ಕ್ಲಾಶ್ ಇನ್ ಪ್ಯಾರಿಸ್. ಕ್ಲಾಶ್ ಇನ್ ಪ್ಯಾರಿಸ್ 2025 ಮೊದಲ ಪ್ರೀಮಿಯಂ ಲೈವ್ ಇವೆಂಟ್ ಆಯಿತು. ಎಲ್ಲಿ ಜಾನ್ ಸಿನಾ ಅವರು ಮೈನ್ ಇವೆಂಟ್ ಅಲ್ಲಿ ಇಲ್ವೋ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ. ಇದಕ್ಕಿಂತ ಮುಂಚೆ ರಾಯಲ್ ರಂಬಲ್, ಎಲಿಮಿನೇಷನ್ ಚೇಂಬರ್, ರಸಲ್ ಮೇನಿಯಾ, ಬ್ಯಾಕ್ಲಾಶ್, ಮನಿ ಇನ್ ದ ಬ್ಯಾಂಕ್, ನೈಟ್ ಆಫ್ ಚಾಂಪಿಯನ್ಸ್, ಸಮ್ಮರ್ ಸ್ಲಾಮ್ ಇಲ್ಲೆಲ್ಲ ಕೂಡ ಜಾನ್ ಸಿನಾ ಅವರು ಮೈನ್ ಇವೆಂಟ್ ಅಲ್ಲಿ ಇದ್ರು. ಬಟ್ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಜಾನ್ ಸಿನಾ ಅವರು ಮೈನ್ ಇವೆಂಟ್ ಅಲ್ಲಿ ಇರಲಿಲ್ಲ. ನಿಜವಾಗ್ಲೂ ಮೈನ್ ಇವೆಂಟ್ ಅಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು ಅನ್ನೋದು ನನ್ನ ಅಭಿಪ್ರಾಯ. ಬ್ರಾಕ್ ಲೆಸ್ನರ್ ಅವರು ಏನಾದ್ರು ಬಂದಿದ್ರೆ ಮೈನ್ ಇವೆಂಟ್ ಅಲ್ಲಿ ಇಡೋರು ಡಬ್ಲ್ಯೂ ಅವರು. ಬಟ್ ಬ್ರಾಕ್ ಲೆಸ್ನರ್ ಅವರು ಬರಲಿಲ್ಲ, ಅದಕ್ಕೋಸ್ಕರ ಜಾನ್ ಸಿನಾ ಅವರ ಮ್ಯಾಚ್ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಮೈನ್ ಇವೆಂಟ್ ಅಲ್ಲಿ ಇರಲಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ರೆಸಲ್ ಪಲೂಜಾ ಬಗ್ಗೆ. ರೆಸಲ್ ಪಲೂಜಾ ಟಿಕೆಟ್ ಸೇಲು ಬಿಡುಗಡೆ ಆಗಿದೆ. ರೆಸಲ್ ಪಲೂಜಾದಲ್ಲಿ ಟೋಟಲ್ ಆಗಿ ಸೀಟಿಂಗ್ ಕೆಪಾಸಿಟಿ ಇರೋದು 12,000
65 ಅಂಡ್ ಈಗಾಗಲೇ ಡಬ್ಲ್ಯೂ ಅವರು 10,166 ಟಿಕೆಟ್ಗಳನ್ನ ಮಾರಾಟ ಮಾಡಿದ್ದಾರೆ ಅಂಡ್ ಇನ್ನ ಬಾಕಿ ಉಳಿದಿರೋದು 1,899 ಟಿಕೆಟ್ಸ್ಗಳು ಮಾತ್ರ. ಸೀಟಿಂಗ್ ಕೆಪಾಸಿಟಿ ಜಾಸ್ತಿ ಇಲ್ಲ ಅಂದ್ರೂ ಕೂಡ ಡಬ್ಲ್ಯೂ ಅವರು ಡಿಫರೆಂಟ್ ಆಗಿ ರೆಸ್ಸಲ್ ಪಲೂಜಾನ ಪ್ಲಾನ್ ಮಾಡ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ರೆಸ್ಸಲ್ ಪಲೂಜಾ ಬೆಟ್ಟಿಂಗ್ ಓಡ್ಸ್ ಬಗ್ಗೆ. ಈಗಾಗಲೇ ಡಬ್ಲ್ಯೂ ಅವರು 4 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ರೆಸ್ಸಲ್ ಪಲೂಜಾ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಅಂಡ್ ಈ 4 ಮ್ಯಾಚಸ್ ಗಳ ಬೆಟ್ಟಿಂಗ್ ಓಡ್ಸ್ ರಿಲೀಸ್ ಆಗಿದೆ. ಮೊದಲನೇದಾಗಿ ನಮಗೆ ಮಿಕ್ಸ್ಡ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸಿಎಂ ಪಂಕ್ ಅಂಡ್ ಎಜೆ ಲೀ ವರ್ಸಸ್ ಸೆತ್ ಫ್ರೀಕಿನ್ ರೋಲೆನ್ಸ್ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಹಾಗೆ ಎಜೆ ಲೀ ಅವರಿಗೆ -400 ಆಡ್ಸ್ ಇದ್ರೆ ಸೆತ್ ರೋಲೆನ್ಸ್ ಹಾಗೆ ಬೆಕ್ಕಿ ಲಿಂಚ್ ಅವರಿಗೆ +250 ಆಡ್ಸ್ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಸಿಎಂ ಪಂಕ್ ಹಾಗೆ ಎಜೆ ಲೀ ಅವರು ವಿನ್ ಆಗ್ತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ಇದಾದ್ಮೇಲೆ ನಮಗೆ ದಿ ಊಸೋಸ್ ಹಾಗೆ ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಊಸೋಸ್ ಗಳಿಗೆ +150 ಆಡ್ಸ್ ಇದ್ರೆ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರಿಗೆ -200 ಆಡ್ಸ್ ಇದೆ. ಸೊ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ವಿನ್ ಆಗ್ತಾರಂತೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಇಯೋಸ್ಕೈ ಹಾಗೆ ಸ್ಟೆಫನಿ ವೆಕರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಅವರು ನಮ್ಮ ಸ್ಟೆಫನಿ ವೆಕರ್ ಅವರು ವಿನ್ ಆಗ್ತಾರೆ ಅಂತ ಹೇಳ್ತಾ ಇದೆ. ಸ್ಟೆಫನಿ ವೆಕರ್ ಅವರಿಗೆ -600 ಆಡ್ಸ್ ಇದ್ರೆ ಇಯೋಸ್ಕೈ ಅವರಿಗೆ +350 ಆಡ್ಸ್ ಇದೆ. ಸೊ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ಸ್ಟೆಫನಿ ವೆಕರ್ ಅವರು ವಿನ್ ಆಗ್ತಾರೆ. ಇದಾದ್ಮೇಲೆ ನಮಗೆ ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ನಿನ್ನೆ ತನಕ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರಿಗೆ ಸಮನಾಗಿ ಇತ್ತು. ಇವರಿಬ್ಬರಲ್ಲಿ ಯಾರು ಕೂಡ ಗೆಲ್ಲೋದಿಲ್ಲ, ಇಬ್ಬರಿಗೂ ಕೂಡ ಈಕ್ವಲ್ ಬೆಟ್ಟಿಂಗ್ ಓಡ್ಸ್ ಇತ್ತು. ಬಟ್ ಈಗ ಜಾನ್ ಸಿನಾ ಅವರಿಗೆ -300 ಆಡ್ಸ್ ಇದ್ರೆ ಬ್ರಾಕ್ ಲೆಸ್ನರ್ ಅವರಿಗೆ +200 ಆಡ್ಸ್ ಇದೆ. ಸೊ ಇದ್ರ ಪ್ರಕಾರ ನಮ್ಮ ಜಾನ್ ಸಿನಾ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲಿಸ್ತಾರಂತೆ ರೆಸ್ಸಲ್ ಪಲೂಜಾದಲ್ಲಿ. ಸೊ ಬೆಟ್ಟಿಂಗ್ ಓಡ್ಸ್ ಆಫ್ ಕೋರ್ಸ್ ಚೇಂಜ್ ಆಗುತ್ತೆ. ಚೇಂಜ್ ಆದಾಗ ನಾನು ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ಈ ಮ್ಯಾಚಸ್ ಅಲ್ಲಿ ಈ ಸೂಪರ್ ಸ್ಟಾರ್ಸ್ ಗಳು ಗೆಲ್ತಾರೆ. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.